Manasa ma'am, you can start. Yeah. A very happy evening, friends. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವಾಗ ತನಕ ನಾವು ಮಕ್ಕಳೇ ಮಾಡಿದ್ದೀವಿ, ಟೆನ್ಸಸ್ನ ನಾವು ಕಂಪ್ಲೀಟ್ ಮಾಡಿಬಿಟ್ಟಿದ್ದೀವಲ್ವಾ? ವಿ ಹ್ಯಾವ್ ಕಂಪ್ಲೀಟೆಡ್ ಟೆನ್ಸಸ್. ಗ್ರಾಮರ್ ಟಾಪಿಕ್ಸ್ ಅಲ್ಲಿ ಎಷ್ಟೋ ನೋಡಿದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ಫೋನಿಕ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಹೋಮೋಫೋನ್ಸ್, ಹೋಮೋನಿಮ್ಸ್, ಮತ್ತೆ ನೌನ್ಸ್, ಪ್ರೋನೌನ್ಸ್, ಅಡ್ಜೆಕ್ಟಿವ್ಸ್, ಅಡ್ವರ್ಬ್ಸ್, ವರ್ಬ್ಸ್, ಕಂಜಂಕ್ಷನ್ಸ್, ಆರ್ಟಿಕಲ್ಸ್, ಎಷ್ಟೋ ಗ್ರಾಮರ್ ಟಾಪಿಕ್ಸ್ನ ಕವರ್ ಮಾಡಿಬಿಟ್ಟಿದ್ದೀವಲ್ವಾ? ಸೊ ಇದಾದ್ಮೇಲೆ ನಮಗೆ ಬರೋ ಟಾಪಿಕ್ಗಳು ಹೇಗಿರತ್ತೆ ಅಂದರೆ ಕಾನ್ವರ್ಸೇಷನ್. ಅಂದರೆ ನಾವು ಮಾತಾಡುವಾಗ ಒಂದು ಸಣ್ಣ ಪುಟ್ಟ ವಿಷಯನ ನಾವು ಏನೆಲ್ಲ ನೆನಪಲ್ಲಿ ಇಟ್ಕೊಬೇಕು, ವಾಟ್ ಆರ್ ಆಲ್ ದ ಥಿಂಗ್ಸ್ ದಟ್ ವಿ ನೀಡ್ ಟು ಕೀಪ್ ಇನ್ ಮೈಂಡ್, ದ ಎಟಿಕ್ವೇಟ್ಸ್ ದಟ್ ವಿ ಫಾಲೋ ವೈಲ್ ವಿ ಆರ್ ಕಮ್ಯುನಿಕೇಟಿಂಗ್ ವಿತ್ ಅದರ್ ಪರ್ಸನ್ ವುಡ್ ಬಿ ಟಾಟ್ ಇನ್ ಅಪ್ಕಮಿಂಗ್ ಕ್ಲಾಸಸ್. ಅದಿಲ್ಲದೆ ನಾವು ಕ್ವಿಕ್ ಆಗಿ ಹಳೆ ಗ್ರಾಮರ್ಗಳನ್ನ ನಾವು ಕಲ್ತಿರೋ ಗ್ರಾಮರ್ ಪೋರ್ಷನ್ ಮರಿಬಾರ್ದಲ್ವಾ? ಸೊ ಅದಕ್ಕೆ ಸಂಬಂಧವಾಗಿರೋ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನಾನು ನಿಮಗೆ ಕೇಳ್ತೀನಿ. ಸೊ ಇವತ್ತಿನ ಕ್ಲಾಸಲ್ಲೂ ಅದಿರತ್ತೆ. ದೋಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆರ್ ಗೋಯಿಂಗ್ ಟು ಬಿ ಪರ್ಟೇನಿಂಗ್ ಟು ನೌನ್ಸ್ ಮತ್ತೆ ಪ್ರೊನೌನ್ಸ್. ಇದಕ್ಕೆ ಸಂಬಂಧವಾಗಿರುವ ಪ್ರಶ್ನೆಗಳೇ ನಾವು ನೋಡೋದು ಇವತ್ತು. ಆಯ್ತಾ? ನೌನ್ಸ್ ಅಂದ್ರೆ ಏನಂತ ಹೇಳಿದೀವಿ, ಕ್ವಿಕ್ ಆಗಿ ನಾನು ರೀಕ್ಯಾಪ್ ಮಾಡ್ಬೇಕಂದ್ರೆ, ನೌನ್ಸ್ ಅಂದ್ರೆ ನಾಮಪದ ಅಲ್ವಾ? ಒಬ್ಬ ವ್ಯಕ್ತಿಯ ಹೆಸರು ಅಲ್ಲದೆ, ಒಂದು ಊರಿನ ಹೆಸರು, ಒಂದು ಪಕ್ಷಿ ಅಲ್ಲದೆ ಪ್ರಾಣಿ, ಒಂದು ವಸ್ತು, ಇವೆಲ್ಲ ನಾವು ನೌನ್ಸ್ ಅಂತ ಕರಿತೀವಿ. ಪ್ರೊನೌನ್ಸ್ ಅಂದ್ರೆ ಸರ್ವನಾಮಪದ. ನಾಮಪದದ ಬದಲು ನಾವು ಬಳಸುವ ಪದವನ್ನೇ ಸರ್ವನಾಮಪದ ಅಂತ ಹೇಳ್ತೀವಿ. ಅವನು, ಅವಳು, ಅದು, ಅವರು, ಇಂತಹ ಪದಗಳು. ಅವನು, ಅವಳು, ಅದು. ಅದು ಅಂದ್ರೆ ಏನು? ಇಟ್. ನಾನು. ಸೊ ಇಂತಹ ಪದಗಳನ್ನ ನಾನು ಸರ್ವನಾಮ ಪದಗಳಂತ ಹೇಳ್ತೀನಿ. ನಾಮಪದಗಳಂತ ಬರುವಾಗ ನೇಮ್ ಆಫ್ ಅ ಪರ್ಸನ್ ಆರ್ ಅ ಪ್ಲೇಸ್ ಶುಡ್ ಬಿ ಇನ್ ಕ್ಯಾಪಿಟಲ್ ಲೆಟರ್ಸ್. ಅಂದ್ರೆ ಅದಾದ್ಮೇಲೆ ನೌನ್ಸ್ ಅಲ್ಲೇ ಎಷ್ಟೋ ರೀತಿಯಾಗಿರೋ ನೌನ್ಸ್ ನಾವು ನೋಡಿದೀವಿ. ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಕಾಮನ್ ನೌನ್, ಮೆಟೀರಿಯಲ್ ನೌನ್, ಇವೆಲ್ಲ ನೋಡಿದೀವ್ಯಾ? ಇವತ್ತಿನ ಇದರಲ್ಲಿ ನೌನ್ಸ್ ಮತ್ತೆ ಪ್ರೊನೌನ್ಸ್ ಇದಕ್ಕೆ ಸಂಬಂಧವಾಗಿರೋ ಪ್ರಶ್ನೆಗಳೇ ನೀವು ನೋಡ್ತೀರಾ. ಅಂದ್ರೆ ಇವಾಗ ನಾಮಪದ ಅಂತ ಹೇಳಿದ್ರೆ, ಇವಾಗ ಒಬ್ಬ ವ್ಯಕ್ತಿಯ ಹೆಸರು ಅಲ್ಲಂದ್ರೆ ಒಂದು ಊರಿನ ಹೆಸರು ಹೇಳುವಾಗ ಅದನ್ನು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕು ಅನ್ನೋದು ನಮ್ಗೆ ಗೊತ್ತಿರತ್ತೆ ಅಲ್ವಾ? ಅಲ್ಲದೆ ಒಬ್ರು ವ್ಯಕ್ತಿ ಇನ್ ಜನರಲ್, ಇಫ್ ಅಟ್ ಆಲ್ ಯು ಆರ್ ಟಾಕಿಂಗ್, ಇಟ್ ಇಸ್ ಗೋಯಿಂಗ್ ಟು ಬಿ ಅ ಕಾಮನ್. ಗುಂಪಾಗಿರೋ ಒಂದು ವಿಷಯ, ಅದಕ್ಕೊಂದು ಹೆಸರು ಕೊಡ್ತಿದೀವಿ ಅಂದ್ರೆ ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಕರೆಕ್ಟಾ ಮಕ್ಳೇ? ಸೊ ಇವೆಲ್ಲ ನೆನಪಿಗೆ ಚೆನ್ನಾಗಿ, ನಿಮ್ಗೆ ಮರ್ತಿಲ್ಲ ತಾನೆ? ಚಿಕ್ಕ ವಯಸ್ಸಿಂದಾನೇ ನಾವು ಕಲಿತಿದೀವಿ ನೌನ್ಸ್ ಮತ್ತೆ ಪ್ರೊನೌನ್ಸ್ ಅನ್ನ. ಸೊ ಇವೆಲ್ಲ ನಿಮ್ಗೆ ಕ್ವಿಕ್ ರೀಕ್ಯಾಪ್ ನಾನು 1-2 ನಿಮಿಷದಲ್ಲಿ ಕೊಟ್ಟಿದ್ದೀನಿ. ಐ ಥಿಂಕ್ ದಿಸ್ ವುಡ್ ಬಿ ಸಫಿಷಿಯಂಟ್ ಎನಫ್. ಇದಕ್ಕೆ ಸಂಬಂಧವಾಗಿರೋ ಪ್ರಶ್ನೆಗಳನ್ನ ನಾವು ಇವಾಗ ನೋಡ್ಬಿಡೋಣ ಫಸ್ಟೇ. ಅದಾದ್ಮೇಲೆ ಈ ಕಾನ್ವರ್ಸೇಷನ್ ಬಗ್ಗೆ ನಾವು ನೋಡೋಣ. ಆಯ್ತಾ? ಒಂದು ನಿಮಿಷ, ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ನೀವು ಸರಿಯಾಗಿರೋ ಆನ್ಸರ್ ಮಾತ್ರ ಬರ್ಕೊಳ್ಳಿ. ಕೊನೆಯಲ್ಲಿ ನನ್ನ ಆನ್ಸರ್ ಅನ್ನು ಹೇಳ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಪ್ರಾಪರ್ ನೌನ್? ಈ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವುದು ಪ್ರಾಪರ್ ನೌನ್ ಅಲ್ಲ? ಪ್ರಾಪರ್ ನೌನ್ ಇವಲ್ಲಿ ಯಾವುದು ಇಲ್ಲ. ಸೊ ಇಟ್ಸ್ ಅ ಕೈಂಡ್ ಆಫ್ ಅ ನೌನ್. ಪ್ರಾಪರ್ ನೌನ್ ಅನ್ನೋದು ಅಂದ್ರೆ ಒಬ್ಬ ವ್ಯಕ್ತಿಯ ಹೆಸರು ಅಲ್ಲದೆ ಒಂದು ಊರಿನ ಹೆಸರು ಬರುವಾಗ ಅದನ್ನ ಪ್ರಾಪರ್ ನೌನ್ ಅಂತ ನಾವು ಹೇಳ್ತೀವಿ. ನೆನ್ಪಿದ್ಯಾ? ಓಕೆ. ಇದರಲ್ಲಿ ಯಾವುದು ಪ್ರಾಪರ್ ನೌನ್ ಅಲ್ಲ? ನಾನು ಕೊನೆಯಲ್ಲಿ ಆನ್ಸರ್ ಹೇಳ್ತೀನಿ ಮಕ್ಕಳೇ. ಅಂದ್ರೆ ಈ 10 ಪ್ರಶ್ನೆಗಳಾದ್ಮೇಲೆ ಖಂಡಿತವಾಗಿ ಹೇಳ್ತೀನಿ. ಮೀನ್ ಟೈಮ್ ಯು ಜಸ್ಟ್ ಚೂಸ್ ದ ಆಪ್ಷನ್ಸ್ ಅಲೋನ್. ಅಂದ್ರೆ ಕ್ವೆಶನ್ 1 ಅಂತ ಹಾಕ್ಬಿಟ್ಟು ದಿವಾಲಿ, ಏಷ್ಯಾ, ಅದ್ರಲ್ಲಿ ಯಾವ ಆಪ್ಷನ್ ನಿಮ್ಗೆ ಸರಿ ಅಂತ ಅನ್ಸ್ತಿದ್ಯೋ ಅದನ್ನ ನೀವು ಬರ್ಕೊಂಡ್ರೆ ಸಾಕು. ಆಯ್ತಾ?
ಐಡೆಂಟಿಫೈ ದ ಪ್ರಾಪರ್ ನೌನ್ ರೆಫರಿಂಗ್ ಟು ಅ ಪ್ಲೇಸ್. ಒಂದು ಜಾಗಕ್ಕೆ ಸಂಬಂಧವಾಗಿರೋ ಪ್ರಾಪರ್ ನೌನ್ನ ನೀವು ಇದರಲ್ಲಿ ಐಡೆಂಟಿಫೈ ಮಾಡಬೇಕು. ಯಾವುದು? ಒಂದು ಹಳ್ಳಿ, ಮಾರ್ಕೆಟು, ಲೈಬ್ರರಿ, ಮೈಸೂರು. ಮೂರನೇ ಪ್ರಶ್ನೆ, ಐಡೆಂಟಿಫೈ ದ ಪ್ರಾಪರ್ ನೌನ್ ರೆಫರಿಂಗ್ ಟು ಅ ಪರ್ಸನ್. ಗರ್ಲ್, ರಿಯಾ, ಫ್ರೆಂಡ್, ಟೀಚರ್. ಗರ್ಲ್, ರಿಯಾ, ಫ್ರೆಂಡ್, ಟೀಚರ್. ನಾಲ್ಕನೇ ಪ್ರಶ್ನೆ ತುಂಬಾ ಸಿಂಪಲ್ ಆಗೇ ಇದೆ ಮಕ್ಕಳೇ, ಅಷ್ಟೇನು ಕಷ್ಟವಾಗಿ ನಾನು ಕೊಟ್ಟಿಲ್ಲ. ವಿಚ್ ವರ್ಡ್ ಶುಡ್ ಬಿ ರಿಟನ್ ವಿತ್ ಅ ಕ್ಯಾಪಿಟಲ್ ಲೆಟರ್? ಈಗ ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವ್ದನ್ನ ನಾವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರಿಬೇಕಾಗಿದೆ? ಹಾಸ್ಪಿಟಲ್, ಟೀಚರ್, ಫ್ರೈಡೆ, ಪೆನ್ಸಿಲ್. ಫ್ರೈಡೆ, ಪೆನ್ಸಿಲ್. Which of the following is a proper noun? Which of the following is a proper noun? ನಾನು ಸಾರಿ, ನನ್ನಿಂದ ಒಂದು ಮಿಸ್ಟೇಕ್ ಆಗ್ಬಿಟ್ಟಿದೆ. ಈ ಕ್ಲಾಸನ್ನು ಶುರು ಮಾಡುವಾಗ ನೌನ್ ಮತ್ತೆ ಪ್ರೋನೌನ್ ಬಗ್ಗೆ ಪ್ರಶ್ನೆ ಅಂತ ಹೇಳಿದೆ. ಮಿಸ್ಟೇಕಲ್ಲಿ ಐ ಶುಡ್ ಹ್ಯಾವ್ ಟೋಲ್ಡ್ ಅಸ್ ಪ್ರಾಪರ್ ನೌನ್. ತಪ್ಪಾಗಿ ನಾನು ಪ್ರೋನೌನ್ ಅಂತ ಹೇಳಿಬಿಟ್ಟೆ. ಐ ಆಮ್ ಸಾರಿ ಫಾರ್ ದಟ್. ಹೇಗಿದ್ರು ಇದು ತುಂಬಾ ಸಿಂಪಲ್ ಆಗಿರೋದೇ ಅಲ್ವಾ? ಐ ಹೋಪ್ ಯು ಕ್ಯಾನ್ ಮ್ಯಾನೇಜ್ ಇಟ್. ಕರೆಕ್ಟ್, ಪ್ರಾಪರ್ ನೌನ್. ಐ ಹ್ಯಾವ್ ಆಲ್ರೆಡಿ ಗಿವನ್ ಇಂಟ್ರೊಡಕ್ಷನ್ ಟು ಇಟ್. ಇದ್ರ ಬಗ್ಗೆ ಹೆಚ್ಚಾಗೂ ನಾವು ನೋಡಿದೀವಿ. ಇಟ್ ಶುಡಂಟ್ ಬಿ ಅನ್ ಇಶ್ಯೂ ಟು ಯು. ಕಂಟ್ರಿ, ರಿವರ್, ಕರ್ನಾಟಕ, ಫೆಸ್ಟಿವಲ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ರಾಪರ್ ನೌನ್? ಈ ಪ್ರಶ್ನೆಗೆ ಆನ್ಸರ್ನ ಬರೀಬೇಕು. ಆರನೇ ಪ್ರಶ್ನೆ, ಐಡೆಂಟಿಫೈ ದ ಕಾಮನ್ ನೌನ್ ಇನ್ ದ ಸೆಂಟೆನ್ಸ್. ದ ಕ್ಯಾಟ್ ಸ್ಲೆಪ್ಟ್ ಆನ್ ದಿ ಸೋಫಾ. ಇದರಲ್ಲಿ ಇರೋ ಕಾಮನ್ ನೌನ್ನ ನೀವು ಐಡೆಂಟಿಫೈ ಮಾಡಿ. ದ ಕ್ಯಾಟ್ ಸ್ಲೆಪ್ಟ್ ಸೋಫಾ. Which of the following is a common noun? Himalayas, Friday, teacher, America. ಕೊಟ್ಟಿರೋ 4 ಆಪ್ಷನ್ ಅಲ್ಲಿ ಯಾವುದು ಕಾಮನ್ ನೌನ್? ಹಿಮಾಲಯಾಸ, ಫ್ರೈಡೆ, ಟೀಚರ್, ಅಮೆರಿಕ.
ಎಂಟನೇ ಪ್ರಶ್ನೆ, ಐಡೆಂಟಿಫೈ ದ ಪ್ರಾಪರ್ ನೌನ್ ಇನ್ ದ ಸೆಂಟೆನ್ಸ್. ರೋಹನ್ ವಿಸಿಟೆಡ್ ದಿ ಮ್ಯೂಸಿಯಂ. ರೋಹನ್ ವಿಸಿಟೆಡ್ ಮ್ಯೂಸಿಯಂ ದ. ಒಂಬತ್ತನೇ ಪ್ರಶ್ನೆ, ವಿಚ್ ಸೆಂಟೆನ್ಸ್ ಇಸ್ ರಿಟನ್ ಕರೆಕ್ಟ್ಲಿ. ಮೈ ಬ್ರದರ್ ಲಿವ್ಸ್ ಇನ್ ಡೆಲ್ಲಿ. 4 ಸೆಂಟೆನ್ಸ್ ಅಲ್ಲೂ ಇದೇನೆ ಬರ್ದಿರೋದು, ಆದ್ರೆ ಬರ್ದಿರೋ ರೀತಿ ವ್ಯತ್ಯಾಸವಾಗಿದೆ. ಒಂದರಲ್ಲಿ ಕ್ಯಾಪಿಟಲ್ ಲೆಟರ್ ಎಂ ಕೊಟ್ಟಿದ್ದಾರೆ, ಒಂದಕ್ಕೆ ಡಿ ಗೆ ಕೊಟ್ಟಿದ್ದಾರೆ, ಇಂಟರ್ಚೇಂಜ್ ಆಗಿದೆ. ಒಂದರಲ್ಲಿ ಯಾವುದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇಲ್ಲ. ಸೊ ಸರಿಯಾಗಿರೋ ಫಾರ್ಮ್ಯಾಟ್ ನ ನೀವು ಐಡೆಂಟಿಫೈ ಮಾಡಿ ಚೂಸ್ ಮಾಡಿ. ಕೊನೆಯ ಪ್ರಶ್ನೆ, ಚೂಸ್ ದ ಕಾಮನ್ ನೌನ್ ಇನ್ ದ ಸೆಂಟೆನ್ಸ್. ಇದರಲ್ಲಿ ಯಾವುದು ಕಾಮನ್ ನೌನ್? ದ ಡಾಗ್ ಬಾರ್ಕ್ ಲೌಡ್ಲಿ. ಡಾಗ್ ಬಾರ್ಕ್ ಲೌಡ್ಲಿ ದ. ಕೊಟ್ಟಿರೋ 4ಅಲ್ಲಿ ಯಾವುದು ಕಾಮನ್ ನೌನ್? ಓಕೆ, ಈಗ ನಾನು ಆನ್ಸರ್ಸ್ ನ ಕ್ವಿಕ್ ಆಗಿ ಹೇಳ್ತೀನಿ, ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವುದು ಪ್ರಾಪರ್ ನೌನ್ ಅಲ್ಲ. ಹಾಸ್ಪಿಟಲ್, ಏಷ್ಯಾ ಇಸ್ ಅ ಕಾಂಟಿನೆಂಟ್, ಡೇಸ್ ಆಫ್ ದ ವೀಕ್ ಟು ಬಿ ರಿಟನ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಒಂದು ಫೆಸ್ಟಿವಲ್, ಬರೀ ಫೆಸ್ಟಿವಲ್ ಅಂತಿದೆ ಅಂದ್ರೆ ಅದು ಕಾಮನ್ ನೌನ್. ಯಾವ ಹಬ್ಬ ನಾನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂದ್ರೆ ಆ ಹಬ್ಬ ಬಗ್ಗೆ ಬರೀವಾಗ ಆ ಹಬ್ಬದ ಹೆಸರು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ. ಆಯ್ತಾ? ಐಡೆಂಟಿಫೈ ದ ಪ್ರಾಪರ್ ನೌನ್ ರೆಫರಿಂಗ್ ಟು ಅ ಪ್ಲೇಸ್. ಒಂದು ಜಾಗಕ್ಕೆ ಸಂಬಂಧವಾಗಿರೋ ಪ್ರಾಪರ್ ನೌನ್ ಯಾವ್ದಿದ್ದು? ಯಾವ್ದಿದ್ರಲ್ಲಿ? ವಿಲೇಜ್, ಮಾರ್ಕೆಟ್, ಲೈಬ್ರರಿ, ಮೈಸೂರು. ಮೈಸೂರು ಯಾಕಂದ್ರೆ ಆ ಒಂದು ಊರೇ ಹೆಸರು ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಬರೀ ಹಳ್ಳಿ, ಮಾರ್ಕೆಟ್, ಲೈಬ್ರರಿ. ಆ ಲೈಬ್ರರಿ ಹೆಸರು ಕೊಟ್ಟಿದ್ರೆ ಅದು ಕ್ಯಾಪಿಟಲ್ ಲೆಟರ್ ಬರಿಬೇಕಾಗಿತ್ತು. ಅದೇ ತರಾನೇ ವಿಲೇಜ್ಗೂ ಮಾರ್ಕೆಟ್ಗೂ. ಇಲ್ಲಿ ನೋಡಿದ್ರೆ ಒಂದ್ ಜಾಗ, ಆ ಜಾಗದ ಹೆಸರು ಇಲ್ಲಿ ಮೈಸೂರು. ಸೊ ಆ ಕಾರಣಕ್ಕೋಸ್ಕರ ಇದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರುತ್ತೆ. ಮೈಸೂರು ಅನ್ನೋದು ಸರಿಯಾಗಿರೋ ಆಪ್ಷನ್. ನೀವು ಬರ್ದಿದ್ರೆ ಸೂಪರ್, 1 ಮಾರ್ಕ್ ಟು ಯು. ಐಡೆಂಟಿಫೈ ದ ಪ್ರಾಪರ್ ನೌನ್ ರೆಫರಿಂಗ್ ಟು ಅ ಪರ್ಸನ್. ಗರ್ಲ್, ರಿಯಾ, ಫ್ರೆಂಡ್, ಟೀಚರ್. ಒಬ್ಬ ವ್ಯಕ್ತಿಯ ಹೆಸರು ಇದರಲ್ಲಿ ಯಾವ್ದಿದೆ? ರಿಯಾ ಅನ್ನೋ ಆಪ್ಷನ್ ಅಲ್ಲೇ ಇದೆ. ಸಾರಿ, ವಿಚ್ ವರ್ಡ್ ಶುಡ್ ಬಿ ರಿಟರ್ನ್ ವಿತ್ ಅ ಕ್ಯಾಪಿಟಲ್ ಲೆಟರ್. ಇದರಲ್ಲಿ ಯಾವ್ದು ನಾವು ಕ್ಯಾಪಿಟಲ್ ಲೆಟರ್ ಬರಿಬೇಕು? ಹಾಸ್ಪಿಟಲ್, ಟೀಚರ್, ಫ್ರೈಡೆ, ಪೆನ್ಸಿಲ್. ಫ್ರೈಡೆ ಅನ್ನೋ ಪದನ ನಾವು ಕ್ಯಾಪಿಟಲ್ ಅಲ್ಲಿ ಬರಿಬೇಕು. ಅಂದ್ರೆ ಸ್ಟಾರ್ಟಿಂಗ್ ಲೆಟರ್ ಟು ಬಿ ರಿಟರ್ನ್ ಇನ್ ಕ್ಯಾಪಿಟಲ್ ಬಿಕಾಸ್ ಇಟ್ ಇಸ್ ಅ ವೀಕ್, ಡೇಸ್ ಆಫ್ ದ ವೀಕ್. ಆ ಡೇಸ್ ಆಫ್ ದ ವೀಕ್ ಅಂತ ಬರುವಾಗ ಸ್ಪೆಸಿಫಿಕ್ ಆಗಿ, ಇವಾಗ ವೀಕ್ ಡೇಸ್ ಅಂತ ಕೊಟ್ಟಿದ್ರೆ ನಾವು ಆತರ ಬರೆಯಂಗಿಲ್ಲ. ಸ್ಪೆಸಿಫಿಕ್ ಆಗಿ ಯಾವ ವಾರ, ಯಾವ ದಿನದ ಬಗ್ಗೆ ಹೇಳ್ತಿದೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅಬೌಟ್ ಫ್ರೈಡೆ. ಸೊ ಫ್ರೈಡೆ ಟು ಬಿ ರಿಟರ್ನ್ ಇನ್ ಕ್ಯಾಪಿಟಲ್ ಲೆಟರ್, ಲೆಟರ್ ಎಫ್ ಟು ಬಿ ಇನ್ ಕ್ಯಾಪಿಟಲ್. Which of the following is a proper noun? Country, river, Karnataka, festival. ಕೊಟ್ಟಿರೋದಲ್ಲಿ ಯಾವುದು ಪ್ರಾಪರ್ ನೌನ್? ಎಕ್ಸಾಕ್ಟ್ಲಿ, ಕರ್ನಾಟಕ. ಐಡೆಂಟಿಫೈ ದ ಕಾಮನ್ ನೌನ್. ಕ್ಯಾಟ್ ಸ್ಲೆಪ್ಟ್ ಆನ್ ದ ಸೋಫಾ. ಬೆಕ್ಕು. Which of the following is a common noun? Himalayas, Friday, teacher, America. Himalayas ಜಾಗ, ಡೇಸ್ ಆಫ್ ದ ವೀಕ್ ಫ್ರೈಡೆ, ಅಮೆರಿಕ ಒಂದು ಊರಿನ ಹೆಸರು, ಟೀಚರ್. ಆ ಟೀಚರ್ ಹೆಸರು ಇತ್ತಂದ್ರೆ ಅದು ಕ್ಯಾಪಿಟಲ್ ಲೆಟರ್. ಆ ಟೀಚರ್ ಹೆಸರು ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತಿದ್ವಿ. ಇದು ಕಾಮನ್ ನೌನ್. ಟೀಚರ್ ಅನ್ನೋದು ಕಾಮನ್ ನೌನ್. ಆಯ್ತಾ? ಐಡೆಂಟಿಫೈ ದ ಪ್ರಾಪರ್ ನೌನ್ ಇನ್ ದಿ ಸೆಂಟೆನ್ಸ್. ರೋಹನ್ ವಿಸಿಟೆಡ್ ದಿ ಮ್ಯೂಸಿಯಂ. ಯಾರು ವಿಸಿಟ್ ಮಾಡಿದ್ರು ಮ್ಯೂಸಿಯಂನ? ರೋಹನ್. Rohan is name of a person. Name of a person is a proper noun. Which sentence is written correctly? My brother lives in Delhi. ನನ್ನ ತಮ್ಮ ಡೆಲ್ಲಿಯಲ್ಲಿ ವಾಸ ಮಾಡ್ತಿದ್ದಾನೆ. M, starting letter to be in capital letter. Name of the place to be in capital letter. ಕೊನೆಯ ಪ್ರಶ್ನೆ,
Identify the common noun in the sentence. The dog barked loudly. Common noun. ಯಾವುದ್ರಲ್ಲಿ? ನಾಯಿ. Breed of the dog or name of the dog isn't mentioned. So that is why dog is to be a common noun. All questions have been answered. So all the answers that we had chosen is perfectly right. Okay. Super. ನೀವು ಎಲ್ಲರೂ ಫುಲ್ ಮಾರ್ಕ್ಸ್ ತೆಗೆದಿರ್ತೀರಾ ಅಂತ ನಾನು ಭಾವಿಸ್ಕೊಳ್ತೀನಿ. So we have completed MCQs in the beginning itself. Now we are moving on to the conversation portion. ಅಂದ್ರೆ ಕಾನ್ವರ್ಸೇಷನ್ ಅಂದ್ರೆ ಏನು? ಇವಾಗ ನಾವು ಮಾತಾಡುವಾಗ ಒಂದು ವಿಷಯನ ಒಪ್ಕೊಳ್ತೀವಿ, ಒಪ್ಕೊಳ್ದೇ ಇರ್ತೀವಿ. ನೋಡಿದ ತಕ್ಷಣ ಏನ್ ಮಾಡ್ತೀವಿ? ಫಸ್ಟ್ ಅವ್ರನ್ನ ಗ್ರೀಟ್ ಮಾಡ್ತೀವಿ. ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್ ಇವೆಲ್ಲ ಹೇಳ್ತೀವಲ್ವಾ? ಒಬ್ಬರನ್ನ ಗ್ರೀಟ್ ಮಾಡ್ತೀವಿ. ಹೇಗಿದ್ದೀರಾ, ನಿಮ್ ದಿನ ಹೇಗ್ ಹೋಯ್ತು, ಮನೇಲಿ ಎಲ್ಲಾರು ಹೆಂಗಿದ್ದಾರೆ, ಚೆನ್ನಾಗಿದ್ದಾರಾ, ಈ ತರ ಕೇಳ್ತೀವಿ ಅಲ್ವಾ? ಒಂದೊಂದು ಸಿಚುಯೇಷನ್ಗೂ ಒಂದೊಂದ್ ತರ ಯಾರನ್ನ ನಾವು ಭೇಟಿ ಆಗ್ತಿದೀವೋ ಅದ್ ಪ್ರಕಾರ ನಾವು ಗ್ರೀಟ್ ಮಾಡ್ತೀವಿ. ಸೊ ಫಸ್ಟ್ ಗ್ರೀಟಿಂಗ್ಸ್, ಅದನ್ನ ನಾವು ನೋಡೋಣ. ಗ್ರೀಟಿಂಗ್ ಮೀನ್ಸ್ ಸೇಯಿಂಗ್ ಹಲೋ ಟು ಸಮ್ವನ್ ಪೊಲೈಟ್ಲಿ. ತುಂಬಾ ಪೊಲೈಟ್ ಆಗಿ ಒಬ್ರ ಹತ್ರ ನೀವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ದೀರಾ. ಯು ಆರ್ ಗ್ರೀಟಿಂಗ್ ಸಮ್ವನ್. ಎಕ್ಸಾಂಪಲ್ ಸಚ್ ಆಸ್ ಗುಡ್ ಮಾರ್ನಿಂಗ್ ಟೀಚರ್. ಹೋಗಿದ ತಕ್ಷಣ ಮ್ಯಾಮ್ ಹೇಳ್ತೀರಾ ಅಲ್ವಾ? ಹಲೋ, ಹೌ ಆರ್ ಯು? ಹಾಯ್ ಫ್ರೆಂಡ್ಸ್. ಇವಾಗ ನಿಮ್ ಗೆಳೆಯರ್ನ ನೋಡ್ತಿದ್ದೀರಾ ಅಂದ್ರೆ ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ, ಹೇಗ್ ಬಂದ್ರಿ ನೀವು ಸ್ಕೂಲ್ಗೆ, ಮುಂಚೆನೆ ಬಂದ್ಬಿಟ್ರಾ, ಇವಾಗ ಯಾವಾಗ ಬಂದ್ರಿ, ಈ ತರ ಕೇಳ್ತೀರಾ. ಇವಾಗ ಮಿಸ್ ಹತ್ರ ಮಾತಾಡ್ತೀರಾ, ಗುಡ್ ಈವ್ನಿಂಗ್ ಮ್ಯಾಮ್. So Ravi says there is a small conversation that you can see now. Hello Ravi, long time no see. ತುಂಬಾ ದಿನ ಆಯ್ತು ನೋಡೇ ಇಲ್ವಲ್ಲ. ಹಾಯ್ ಅರುಣ್, ಎಸ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ಹೌದು, ತುಂಬಾ ದಿನಗಳಾಯ್ತು. ನೀನ್ ಹೇಗಿದೀಯಪ್ಪ? ಐ ಆಮ್ ಫೈನ್ ಥ್ಯಾಂಕ್ ಯು, ಹೌ ಅಬೌಟ್ ಯು? ಒಬ್ರು ಚೆನ್ನಾಗಿದ್ದಾರ ಅಂತ ಹೇಳಾದ್ಮೇಲೆ ಥ್ಯಾಂಕ್ ಯು ಕೇಳಿದಕ್ಕೆ ಒಂದು ನಾವು ಗ್ರಾಟಿಟ್ಯೂಡ್ ನ ತೋರಿಸ್ಬೇಕಲ್ವಾ? ಹೌದು, ಥ್ಯಾಂಕ್ ಯು. ನೀವ್ ಹೇಗಿದ್ದೀರಾ ಕೇಳೋದಕ್ಕೋಸ್ಕರ ಆನ್ಸರ್ ಮಾತ್ರ ಹೇಳ್ಬಿಟ್ರೆ ಸಾಕಾಗಲ್ಲ. ನಾವು ಅವ್ರನ್ನ ಮತ್ತೆ ಕೇಳ್ಬೇಕು. ಐ ಆಮ್ ಡೂಯಿಂಗ್ ವೆಲ್, ಇಟ್ಸ್ ಸೋ ನೈಸ್ ಟು ಮೀಟ್ ಯು ಅಗೇನ್. ನಿನ್ನ ಮತ್ತೆ ಭೇಟಿ ಆಗೋದಕ್ಕೆ ನನಗೆ ತುಂಬಾ ಸಂತೋಷವನ್ನ ತರುತ್ತಿದೆ. ಇಟ್ಸ್ ಸೋ ಹ್ಯಾಪಿ ಟು, ಇಟ್ಸ್ ಸೋ ನೈಸ್ ಟು ಮೀಟ್ ಯು ಅಗೇನ್. Yes, I'm really happy to see you after so many years. When someone is speaking in such a manner that he or she is feeling very happy, ನಾವು ಮಾತ್ರ ಹೌದಾ, ನೀನ್ ಸಂತೋಷವಾಗಿದ್ಯಾ, ಸೂಪರ್ ಆತರ ಹೇಳಲ್ಲ. ನಮಗೂ ಆತರ ಒಂದು ಫೀಲ್ ಬರ್ಬೇಕಲ್ವಾ? ನನ್ಗೂ ನಿಮ್ ಜೊತೆ ಮಾತಾಡೋದಕ್ಕೆ ತುಂಬಾ ಸಂತೋಷವಾಗ್ತಿದೆ, ಐ ಆಮ್ ಆಲ್ಸೋ ಫೀಲಿಂಗ್ ಈಕ್ವಲಿ ಹ್ಯಾಪಿ ಅನ್ನೋದನ್ನ ನಾವು ತೋರಿಸ್ಕೋಬೇಕು. ಸೊ ಇಟ್ ಇಸ್ ಬೀನ್ ಶೋನ್ ದ ವೇ ಯು ರೆಸಿಪ್ರೊಕೇಟ್ ಟು ದಿ ಅದರ್ ಪರ್ಸನ್. ಹೇಗ್ ನೀವು ಅದಕ್ಕೆ ರಿಪ್ಲೈ ಮಾಡ್ತೀರಾ, ಬೇರೆಯೊಬ್ಬರ ಹತ್ರ ನೀವು ಹೇಗ್ ಅವ್ರು ಮಾತಾಡೋದಕ್ಕೆ ರಿಪ್ಲೈ ಮಾಡ್ತೀರಾ ಅದರಲ್ಲಿದೆ. ಓಕೆ, so this is about greetings. When you're greeting your friend, teacher at various points of day. ಯಾವಾಗ ಬೇಕಾದ್ರೂ ನೀವು ಅವ್ರನ್ನ ನೋಡ್ಬೋದು. Next we'll have self-expression. This is done. Now we'll see self-expressions. ಅಂದ್ರೆ ಹ್ಯಾಪಿ ಆಗಿರುವಾಗ, ಕೋಪವಾಗಿರುವಾಗ, ಸ್ವಲ್ಪ ಸ್ಯಾಡ್ ಆಗಿದ್ದೀರಾ ಅಂದ್ರೆ ಅಂತಹ ಸಂದರ್ಭಗಳಿಗೆ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಾ, ಹೇಗೆ ರೆಸ್ಪಾಂಡ್ ಮಾಡಬೇಕು. In every situation you need to ensure that you are kind enough, polite. You need to be polite.
self-expression. What does that mean? Self-expression means telling others about our feelings, thoughts or ideas. ನಮ್ಮಲ್ಲಿ ಇರೋ ಫೀಲಿಂಗ್ಸ್, ನಮ್ಮಲ್ಲಿ ಬರೋ ಥಾಟ್ಗಳಾಗಿರ್ಲಿ, ಐಡಿಯಾಸ್, ಯೋಚನೆಗಳಾಗಿರ್ಲಿ, ಫೀಲಿಂಗ್ಸ್, ಸಂತೋಷ, ಕೋಪ, ದುಃಖ, ಆಶ್ಚರ್ಯ, ಇವೆಲ್ಲ ಫೀಲಿಂಗ್ಸ್ ಅಲ್ಲಿ ಬರತ್ತಲ್ಲ, ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ಅವ್ರ ಹತ್ರ ನಾವು ಅದನ್ನ ತೋರಿಸ್ತೀವಿ, ಇದೆಲ್ಲ ಸೆಲ್ಫ್ ಎಕ್ಸ್ಪ್ರೆಷನ್ ಅಲ್ಲಿ ಬರತ್ತೆ. ಐ ಫೀಲ್ ಹ್ಯಾಪಿ ಟುಡೇ, ನನ್ಗೇನೋ ತುಂಬಾ ಸಂತೋಷವಾಗಿ ಅನ್ನಿಸ್ತಿದೆ ಇವತ್ತಿನ ದಿನ. ಐ ಆಮ್ ಎಕ್ಸೈಟೆಡ್ ಅಬೌಟ್ ದಿ ಕಾಂಪಿಟೇಷನ್, ಈ ಕಾಂಪಿಟೇಷನ್ ನನ್ಗೆ ಅಂದ್ಕೊಂಡ್ರೇನೆ ತುಂಬಾ ಒಂಥರ ಸಂತೋಷ, ಕುತೂಹಲ ನನ್ಗೆ ಅನ್ನಿಸ್ತಿದೆ. ಐ ಆಮ್ ಫೀಲಿಂಗ್ ಎಕ್ಸೈಟೆಡ್, ಐ ಆಮ್ ಎಕ್ಸೈಟೆಡ್ ಅಬೌಟ್ ದಿ ಕಾಂಪಿಟೇಷನ್. I feel nervous before exams. See, while reading out each sentence, I'm adding a tone to it. ಹೇಗೆ ಓದೋದು ಅನ್ನೋದು. I feel nervous before exams. I feel happy today. ಇದೆಲ್ಲ ಮೊನೋಟನಸ್ ಆಗಿ ಒಂದೇ ಟೋನಲ್ಲಿ ನಾನು ಹೇಳ್ತಿದ್ದೀನಾ? ಅಲ್ಲ, ಒಂದೊಂದು ಸೆಂಟೆನ್ಸ್ಗೂ ಒಂದೊಂದು ರೀತಿಯಾಗಿರೋ ಎಕ್ಸ್ಪ್ರೆಷನ್ ಇದೆ ಅಲ್ವಾ? ಸೊ ದಟ್ ಇಸ್ ವೈ ದ ನೇಮ್ ಆಲ್ಸೋ helps us to understand this self expression. How you are expressing yourself. ಇವಾಗ ನಾನು ತುಂಬಾ ಕೋಪವಾಗಿದ್ದೀನಿ, ಹಾ ನಾನು ತುಂಬಾ ಕೋಪವಾಗಿದ್ದೀನಿ ನಕ್ಕೊಂಡೇ ಹೇಳ್ತೀರಾ? ಇಲ್ಲ ಅಲ್ಲ, ಯು ವಿಲ್ ಎಕ್ಸ್ಪ್ರೆಸ್ ಯೋರ್ ಫೇಸ್ ಇಟ್ ಸೆಲ್ಫ್ ವಿಲ್ ಶೋ ದಟ್ ಯು ಆರ್ ವೆರಿ ಆಂಗ್ರಿ. ನಿಮ್ ಮುಖಾನೇ ತೋರಿಸ್ಕೊಟ್ಬಿಡತ್ತೆ. ಇಲ್ಲಾಂದ್ರೆ ತುಂಬಾ ಭಯ ಆಗ್ತಿದೆ ಅಂದ್ರು ಹೇಳತ್ತೆ ನಿಮ್ ಮುಖಾನೇ, ಮಾತಾಡೋ ರೀತಿಯಾಗ್ಲೂ ಗೊತ್ತಾಗ್ಬಿಡತ್ತೆ. So let us see a small conversation using for this self-expression. Hi Meena, you look happy today. Yes, I feel very excited because I won the drawing competition. ಹೌದು, ನನ್ಗೇನೋ ತುಂಬಾ ಎಕ್ಸೈಟೆಡ್ ಆಗಿ ಅನ್ನಿಸ್ತಿದೆ, ಯಾಕಂದ್ರೆ ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಗೆದ್ಬಿಟ್ಟಿದ್ದೀನಿ. ಹೌದಾ, ಸೂಪರ್, ದಟ್ಸ್ ಗ್ರೇಟ್. ಹೌ ಡು ಯು ಫೀಲ್ ಅಬೌಟ್, ನಿನ್ಗೆ ಹೇಗೆ ಅನ್ನಿಸ್ತಿದೆ ನಿನ್ಗೆ? ಐ ಫೀಲ್ ಪ್ರೌಡ್ ಅಂಡ್ ಕಾನ್ಫಿಡೆಂಟ್ ನೌ. ನನ್ಗೇನೋ ಒಂಥರ ಹೆಮ್ಮೆಯಾಗಿ ಅನ್ನಿಸ್ತಿದೆ, ಅದೇ ತರ ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಈಗ ಫೀಲ್ ಮಾಡ್ತಿದ್ದೀನಿ. ಐ ಫೀಲ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಸೆಲ್ಫ್. ಇದಕ್ಕಿಂತ ಹೆಚ್ಚಾಗೂ ನಾನು ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಥಾಟ್ ನನ್ನ ಬಗ್ಗೆನೇ ನನಗೆ ಅನ್ನಿಸ್ತಿದೆ. ಎಸ್, ಯು ರಿಯಲಿ ಡಿಸರ್ವ್ ಇಟ್. ಹೌದು, ನೀನ್ ಹಾಕಿರೋ ಎಫರ್ಟ್ಗಾಗಿರ್ಲಿ, ನಿನ್ಗೆ ಇರೋ ಸ್ಕಿಲ್ಸ್ ಆಗಿರ್ಲಿ, ಯು ರಿಯಲಿ ಡಿಸರ್ವ್ ಇಟ್ ಅನ್ನೋದು ಇನ್ನೊಬ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಐ ಫೀಲ್ ಮೋಟಿವೇಟೆಡ್ ಟು ಡೂ ಈವನ್ ಬೆಟರ್ ನೆಕ್ಸ್ಟ್ ಟೈಮ್. ಸೊ ರಾದರ್ ದೆನ್ ಸೇಯಿಂಗ್ ಜಸ್ಟ್ ಥ್ಯಾಂಕ್ಸ್, ಆ ಥ್ಯಾಂಕ್ಸ್ ಆದ್ಮೇಲೆ ಈ ಒಂದು ವಿಷಯ ನನ್ಗಿನ್ನೂ ಮೋಟಿವೇಶನಲ್ ನನಗೆ ಫೀಲ್ ಮಾಡಿಸ್ತಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ನನಗೆ ತೋರಿಸ್ತಿದೆ ಅನ್ನೋ ತರ ಎಕ್ಸ್ಪ್ರೆಸ್ ಮಾಡ್ತಿದ್ರ. ಸಿ, ಇನ್ ಆಲ್ ದೀಸ್ ಸೆಂಟೆನ್ಸಸ್ ಯು ಆರ್ ಸೀಯಿಂಗ್ ದ ವೇರಿಯಸ್ ವೇಸ್ ದಟ್ ಯು ಆರ್ ಎಕ್ಸ್ಪ್ರೆಸಿಂಗ್. ಸಂತೋಷವಾಗಿರ್ಲಿ, ಹೌದು ನನಗಿದು ಒಳ್ಳೇದಾಗಿ, ನನಗೆ ಒಂದು ಪ್ರೌಡ್ ಮೂಮೆಂಟ್ ಆಗಿದೆ, ಐ ಫೀಲ್ ವೆರಿ ಕಾನ್ಫಿಡೆಂಟ್. In every sentence you can see a lot of expressions that is being delivered or shown, right? ಅದೇ ತರ ಬೇರೆಯೊಬ್ರು ನಮ್ಗೆ ರೆಸಿಪ್ರೋಕೇಟ್ ಮಾಡುವಾಗ್ಲೂ, ಅಂದ್ರೆ ಮಾತಾಡುವಾಗ್ಲೂ, ದೇ ಆರ್ ಆಲ್ಸೋ ಮೋಟಿವೇಟಿಂಗ್ ಅಸ್. ಈಚ್ ಆಫ್ ದಿಯರ್ ವರ್ಡ್ ಇಸ್ ಮೋಟಿವೇಟಿಂಗ್ ಅಸ್. ಹೌದಾ, ನೀನ್ ಚೆನ್ನಾಗಿ ಮಾಡಿದ್ಯಾ, ಒಳ್ಳೇದಪ್ಪ, ಈ ತರ ಹೇಳ್ತಿಲ್ಲ. ಹೇಳೋದ್ ರೀತಿಯಲ್ಲೇ ನಮ್ಗಿನ್ನೂ ಚೆನ್ನಾಗಿ ಮಾಡ್ಬೋದು, ಅಪ್ಪ ಅವ್ರು ಎಷ್ಟು ಸಂತೋಷವಾಗಿ ಫೀಲ್ ಮಾಡ್ತಿದಾರಲ್ವಾ ಅನ್ನೋ ಥಾಟ್ ನಮ್ಮಲ್ಲಿ ಬರಬೇಕು. ರೈಟ್? ದ ವೇ ವಿ ಸ್ಪೀಕ್ ಇಟ್ ಕ್ರಿಯೇಟ್ಸ್ ಅ ಲಾಸ್ಟಿಂಗ್ ಇಂಪ್ರೆಷನ್ ಇನ್ ಅದರ್ ಪರ್ಸನ್ಸ್ ಮೈಂಡ್. ರೈಟ್? ಐ ಹೋಪ್ ಎವ್ರಿ ಒನ್ ಆಫ್ ಯು ಅಗ್ರಿ. ಅದೊಂದು ಸಣ್ಣ ಪುಟ್ಟ ಕಾನ್ವರ್ಸೇಷನ್ ನಿಮ್ ಫ್ರೆಂಡ್ ಜೊತೆ ಇರ್ಬೋದು, ಇಲ್ಲಾಂದ್ರೆ ಟೀಚರ್ ಹತ್ರ ಮಾತಾಡೋದು, ಯಾವುದೇ ಒಂದು, ಇಟ್ ಕ್ರಿಯೇಟ್ಸ್ ಅ ಲಾಂಗ್ ಇಂಪ್ಯಾಕ್ಟ್. ಓ, ಇವಳ ಮಾತಾಡ್ದೇನೆ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ, ಕೈಂಡ್ ಆಗಿರ್ತಾರೆ, ಏನ್ ಬೇಕೋ ಆ ವಿಷಯದ ಬಗ್ಗೆ ಮಾತಾಡ್ತಾರೆ, ಬೇಡದೆ ಇರೋ ವಿಷಯಗಳನ್ನ ಅವ್ರ ಆ ಕಾನ್ವರ್ಸೇಷನ್ ಅಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಈ ತರ ಥಾಟ್ ನಮ್ಮ ಬಗ್ಗೆ ಬರ್ಬೇಕು. ಕರೆಕ್ಟಾ? ಸೊ ದ ವೇರಿಯಸ್ ways how we express is being shown over here. Next, we have something asking for information. ಬೇರೆ ಒಬ್ಬರಿಂದ ಒಂದು ಇನ್ಫಾರ್ಮೇಶನ್ ನಾವು ತಗೋಬೇಕು ಅಂದ್ರೆ ಹೇಗ್ ಅವರಿಂದ ನಾವು ತಗೊಳ್ಳೋದು? ಹೌ ಕ್ಯಾನ್ ವಿ ಟೇಕ್ ಇನ್ಫಾರ್ಮೇಶನ್ ಫ್ರಮ್ ಅದರ್ ಪರ್ಸನ್? ದೇರ್ ಆರ್ ವೇರಿಯಸ್ ಇನ್ಸ್ಟೆನ್ಸಸ್. ಅಂದ್ರೆ ಒಂದು ಬಸ್ ಸ್ಟಾಪ್ ಅಲ್ಲಿ ಇರ್ಬೋದು, ನೀವು ಲೈಬ್ರರಿಯಲ್ಲಿ ಇರ್ಬೋದು, ಅವ್ರ ಹತ್ರ ಹೇಗ್ ಮಾತಾಡ್ತೀರಾ, ಹೇಗ್ ಕೇಳ್ಬೋದು ವೆನ್ ಯು ಆರ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್?
Can I join your game? What are the rules of this game? ಅಂದ್ರೆ ಎಲ್ಲಿ ಕೇಳ್ತೀರಾ ಇದನ್ನ? ಆಟ ಆಡುವಾಗ ಕೇಳೋ ತರ ಇದೆ ಅಲ್ವಾ? ಓ, ನಿಮ್ ಫ್ರೆಂಡ್ಸ್ ಜೊತೆ ಆಟ ಆಡಕ್ ಹೋಗ್ತಿದ್ದೀರಾ ಗ್ರೌಂಡ್ ಅಲ್ಲಿ, ಮೈದಾನದಲ್ಲಿ, ಹೊಸ ಗೇಮ್ ಆಗಿದೆ, ಅವಾಗ ನೀವು ಹೇಗೆ ಕೇಳ್ತೀರಾ? ನಾನು ನಿಮ್ ಜೊತೆ ಗೇಮ್ ಅಲ್ಲಿ ಆಟಕ್ಕೆ ಸೇರ್ಕೋಬೋದಾ? ಈ ಗೇಮಿನ ರೂಲ್ಸ್ ಎಲ್ಲ ಏನು ಹೇಳ್ತೀರಾ ನನ್ಗೆ? ಸೊ ಅಟ್ ದಿ ಪ್ಲೇ ಗ್ರೌಂಡ್, ಕ್ಯಾನ್ ಐ ಜಾಯಿನ್ ಯೋರ್ ಗೇಮ್? ವಾಟ್ ಆರ್ ದ ರೂಲ್ಸ್ ಆಫ್ ದ ಗೇಮ್? ಅಕಸ್ಮಾತ್ ನೀವು ಒಂದು ಬಸ್ ನಿಲ್ದಾಣದಲ್ಲಿದ್ದೀರಾ, ಆ ಒಂದು ಬಸ್ಗೋಸ್ಕರ ಕಾಯ್ತಿದ್ದೀರಾ, ಇಲ್ಲಾಂದ್ರೆ ಯಾವ ಬಸ್ಸು ಆ ಜಾಗಕ್ಕೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ಲ. ವಿಚ್ ಬಸ್ ಗೋಸ್ ಟು ದಿ ಮಾರ್ಕೆಟ್? ಯಾವ ಬಸ್ಸು ಮಾರ್ಕೆಟ್ಗೆ ಹೋಗುತ್ತೆ? ಅಕಸ್ಮಾತ್ ಹೋಯ್ತಂದ್ರೆ ಮುಂದಿನ ಬಸ್ ಯಾವಾಗ ಬರತ್ತೆ? ವೆನ್ ವಿಲ್ ದಿ ನೆಕ್ಸ್ಟ್ ಬಸ್ ಅರೈವ್? So this two sentences, it pertains, these two sentences, it pertains to the at the bus stop. Which platform is the train on? What time does the train leave? ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಟ್ರೈನ್ ಇದೆ? ಯಾವಾಗ ಹೊರಡುತ್ತಾ ಟ್ರೈನು? ಇಟ್ ಇಸ್ ಅಟ್ ದಿ ರೈಲ್ವೆ ಸ್ಟೇಷನ್. How much does this pen cost? Do you have it in blue color? ನೀವೇನೋ ಅಂಗಡಿಗೆ ಹೋಗಿದ್ದೀರಾ, ಅಂಗಡಿಯಲ್ಲಿ ಹೋಗ್ಬಿಟ್ಟು ಈ ಪೆನ್ನಿನ ಬೆಲೆ ಎಷ್ಟು, ನಿಮ್ಮ ಹತ್ರ ಅದು ನೀಲಿ ಕಲರ್ ಅಲ್ಲಿ ಇದೆಯಾ ಅಂತ ಕೇಳ್ತಿದ್ದೀರಾ. ಒಂದು ಅಂಗಡಿಯಲ್ಲಿ ಇರೋ ಕಾನ್ವರ್ಸೇಷನ್ ಇದು. ವೇರ್ ಇಸ್ ದ ಡಾಕ್ಟರ್ಸ್ ರೂಮ್? ವಾಟ್ ಟೈಮ್ ಡಸ್ ದ ಡಾಕ್ಟರ್ ಕಮ್? ನೀವೆಲ್ಲ ಹೋಗಿದ್ದೀರಾ? ಹೌದು, ನೀವೊಂದು ಆಸ್ಪತ್ರೆಗೆ ಹೋಗಿದ್ದೀರಾ, ಅಲ್ಲಿ ಹೋಗಿ ಕೇಳ್ತಿದ್ದೀರಾ ಯಾವಾಗಪ್ಪ ಡಾಕ್ಟರ್ ಬರ್ತಾರೆ, ಎಲ್ಲಿದೆ ಆ ಡಾಕ್ಟರ್ ಇನ್ ರೂಮು? ಇದು ಕೇಳೋದು ಯಾವ ಜಾಗದಲ್ಲಿ? ಹಾಸ್ಪಿಟಲ್ ನಲ್ಲಿ. ವೇರ್ ಕ್ಯಾನ್ ಐ ಫೈಂಡ್ ಸ್ಟೋರಿ ಬುಕ್ಸ್? ಹೌ ಮೆನಿ ಬುಕ್ಸ್ ಕೆನ್ ಐ ಬಾರೋ? ಯಾರ ಹತ್ರ ಕೇಳ್ತೀರಾ? ಮನೇಲಿ ಕೇಳ್ತೀರಾ ಇಂತಹ ಪ್ರಶ್ನೆಗಳನ್ನ? ಇಲ್ಲ, ಸ್ಕೂಲಲ್ಲಿ ಲೈಬ್ರರಿ ಇರತ್ತಲ್ಲ, ನಾವೆಲ್ಲರೂ ಪುಸ್ತಕಗಳನ್ನ ಹೆಚ್ಚಾಗಿ ಓದ್ಬೇಕು, ಕರೆಕ್ಟಾ? ಸೊ ಲೈಬ್ರರಿ ಹೋಗಿ ಲೈಬ್ರರಿನ ಹತ್ರ ಕೇಳ್ತೀರಾ ಅಲ್ವಾ? ವೇರ್ ಕ್ಯಾನ್ ಐ ಫೈಂಡ್ ದ ಬುಕ್ಸ್? ಹೌ ಮೆನಿ ಬುಕ್ಸ್ ಕ್ಯಾನ್ ಐ ಬಾರೋ? ಎಷ್ಟು ಬುಕ್ಗಳನ್ನ ನನ್ನ ಮನೆಗೆ ತಗೊಂಡು ಹೋಗ್ಬೋದು, ಬಾರೋ ಮಾಡ್ಬೋದು? ಮೇ ಐ ಗೆಟ್ ಅನ್ ಆನ್ಸರ್ ಶೀಟ್? ಹೌ ಮಚ್ ಟೈಮ್ ಇಸ್ ಲೆಫ್ಟ್? ನನ್ಗೊಂದು ಆನ್ಸರ್ ಶೀಟ್ ಸಿಗುತ್ತಾ? ಇನ್ನು ಎಷ್ಟೊತ್ತಿದೆ ಬಾಕಿ ಇದೆ? ಎಕ್ಸಾಮ್ ಟೈಮ್ ಅಲ್ಲಿ ಈ ತರ ಕಾನ್ವರ್ಸೇಷನ್ ನಾವು ನೋಡ್ಬೋದು. ವಾಟ್ ಇಸ್ ಫಾರ್ ಡಿನ್ನರ್ ಟುಡೇ? ವೆನ್ ವಿಲ್ ವಿ ಗೋ ಔಟ್? ಇವತ್ ರಾತ್ರಿ ಡಿನ್ನರ್ಗೆ ಏನಮ್ಮ ಅಡಿಗೆ? ಹೊರಗಡೆ ಹೋಗೋಣ ನಾವು, ಮನೆಯಲ್ಲಿ. ಇದು ಎಲ್ಲಿ ನಡೆಯುತ್ತೆ ಈ ಕಾನ್ವರ್ಸೇಷನ್? ಇಟ್ ಹ್ಯಾಪನ್ಸ್ ಆಟ್ ಹೋಮ್. ವೆರ್ ಇಸ್ ದ ಸೈನ್ಸ್ ಲ್ಯಾಬ್? ವೆನ್ ಡಸ್ ದ ಕ್ಲಾಸ್ ಬಿಗಿನ್? ಎಲ್ಲಿದೆ ಸೈನ್ಸ್ ಲ್ಯಾಬು? ಎಷ್ಟೊತ್ತಿಗೆ ಕ್ಲಾಸ್ ಶುರುವಾಗತ್ತೆ? ಸೊ ದೀಸ್ ಕಾನ್ವರ್ಸೇಷನ್ಸ್, it happens in different places. So suitable places and supporting conversations have been pulled in. Okay, let us check whether it is right or wrong. All are right. So within class ಅಲ್ಲಿ multiple choice questions pertaining to nouns and its kinds we have seen. ಅದಾದ್ಮೇಲೆ self expressions, greetings, conversation at various phases have also been looked at. Now we'll have 5 words as in for dictation. Okay. The first word for dictation. ಶುರು ಮಾಡೋಣ. Okay. Hungry. Hungry. Another first word. Hungry is the first word. Second word. Atmosphere. Hungry is the first word. Atmosphere is the second word. Third word. Hungry, atmosphere, weather. The weather, it refers to the one that we refer to the atmosphere. ಇವತ್ತಿನ ವಾತಾವರಣ ಹೇಗಿದೆ ಆ weather. ಸರಿ ಇದೆಯೋ ತಪ್ಪಿದ್ವೋ ಆ weather ಅಲ್ಲ. Something pertaining to atmosphere, weather. Atmosphere, weather.
cobbler. Fourth word, cobbler. Fourth word is cobbler. ಐದನೇ ವರ್ಡು ಮೆಜಿಷಿಯನ್. ಐದನೇ ವರ್ಡ್ ಏನೋ ಮೆಜಿಷಿಯನ್. ಸರ್ಕಸ್ ಅಲ್ಲೆಲ್ಲ ಹೋದ್ರೆ ಇರ್ತಾರಲ್ಲ ಮೆಜಿಷಿಯನ್. ಮೆಜಿಷಿಯನ್. ಸೊ ದಟ್ ಇಸ್ ಇಟ್, 5 ವರ್ಡ್ಸ್. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ಇದೇ ತರ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಅನ್ನ ನಾವು ನೋಡೋಣ. ಸೊ ದಟ್ ಇಸ್ ಇಟ್ ಫಾರ್ ದ ಡೇ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಜೈ ಹಿಂದ್, ಜೈ ಭಾರತ್ ಮಾತಾ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. Thank you, Manasa.